ಬಸ್ಸಲ್ಲಿ ಒಂದು ಸ್ಪೋರ್ಟ್ಸ್ ಅಂತ ವಿಷಯ ಬಂದಾಗ ಸ್ಪೋರ್ಟ್ಸ್ ಹುಟ್ಟಾಕಿದ್ದೆ ನಾವು ಅಂತ ಹೇಳಿದ್ರಿ ನೀವು. ಅದರಲ್ಲಿ ಬೇರೆ ಥರ ಏನೇನೋ ನಡೀತೈತಿ ಇಲ್ಲಿ. ಗಾಡಿ ರೇಸ್ ಅವಾಗಿಂದನೂ ಐತೆ, ಜಮಾನ್ದಿಂದ ಐತೆ, ಅವ್ರೇನು ಹುಟ್ಟಾಕಿಲ್ಲ ಆ ಥರ ಎಲ್ಲ ಗೊತ್ತೈತೆ. ಸಂತೋಷ. ಇದು ಏನು ಹೇಳ್ತೀನಿ, ಅವಿವೇಕತನ ಕ್ಲೀನಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಬೆಂಗಳೂರಲ್ಲಿ ಹಳ್ಳಿಕಾರ್ ರೇಸ್ ಅಂತ ಹುಟ್ಟಾಕಿದ್ದು ನಾನೇ ಅಂತ ನಾನು ಹೇಳಿರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲ ಇದಕ್ಕೆ ಮುಂಚೆ ಇಲ್ಲಿ ಯಾರಾದ್ರೂ ಬೆಂಗಳೂರಲ್ಲಿ ನಡೆಸಿದ್ರೆ ಧೈರ್ಯವಾಗಿ ಬಂದು ಹೇಳ್ಬೋದು. ಸುಮ್ಮನೆ ಅದೇನೋ ಕೈಲಾಗ್ದೋನು ಮೈ ಪಾರ್ಚ್ಕೊಂಡ ಅಂತ ಅಂದ್ಬಿಟ್ಟು ಅವ್ರೇನೋ ಸುದ್ದಿಗೆ ಬರ್ಬೇಕು ಅಂದ್ಬಿಟ್ಟು ನಂದು ಒಂದೊಂದು ಕಟ್ ಕಾಪಿ ಮಾಡ್ಕೊಂಡು ಬಂದು ಮಾಡೋ ಅವಶ್ಯಕತೆ ಇಲ್ಲ. ಕೋಟ್ಯಾಂತರ ಜನ ನೋಡಿರೋದಲ್ಲಿ ಅಲ್ಲಿ ಮಾತಾಡಿರೋದು ನಾನು ವೇದಿಕೆನಲ್ಲಿ. ಅದು ಆಗಿ ಒಂದು 7-8 ತಿಂಗಳಾಯ್ತಪ್ಪ ಬಿಗ್ ಬಾಸ್ ಮುಗಿದು. ಇವಾಗ ಅದನ್ನ ಕಟ್ ಕಾಪಿ ಮಾಡ್ಕೊಂಡು ನಾವು ಮಾಡ್ರಿ ನೀವು ಮಾಡ್ರಿ. ನಾನು ಎಲ್ಲಿನೂ ಪ್ರಪಂಚದಲ್ಲಿ ನಾನೇ ಫಸ್ಟ್ ಬಂಡಿ ಕಟ್ಬಿಟ್ಟು 2 ಎತ್ತು ಕಟ್ಟಿ ರೇಸ್ ಮಾಡಿರೋದು ಅಂತ ನಾನು ಹೇಳಿಲ್ಲ. ಬೆಂಗಳೂರಲ್ಲಿ ಹಳ್ಳಿಕಾರ್ ರೇಸು, ಅದರಲ್ಲೂ ಹಳ್ಳಿಕಾರ್ ರೇಸ್, ಅದು ನಮ್ಮ ಪಾಂಪ್ಲೆಟ್ ಅಲ್ಲಿ ಸಮೇತವಾಗೈತೆ. ಹಳ್ಳಿಕಾರ್ ರೇಸ್ ಅಂತ ಮಾಡಿರೋದು ಅಂತ ನಾನು ಹೇಳ್ತಾ ಇರೋದು. ಗಾಡಿ ರೇಸ್ ಅಂತ ಬೇಜಾನ್ ಮಾಡವ್ರೆ. ನಮ್ಮ ತಾತನ ಕಾಲದಾಗ ಕೂಡ ಮಾಡವ್ರೆ ಗಾಡಿ ರೇಸು, ಎತ್ತಿನ ಗಾಡಿ ರೇಸು ಅಂತ ಮಾಡವ್ರೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲಪ್ಪ. ಸ್ಪೆಷಲಿ ಓನ್ಲಿ ಫಾರ್ ಹಳ್ಳಿಕಾರ್ನೇ ಪ್ರಮೋಟ್ ಮಾಡಬೇಕು. ಹಳ್ಳಿಕಾರ್ಗೋಸ್ಕರನೇ ರೇಸು. ಅದು ಚಿನ್ನ ಬೆಳ್ಳಿ ದುಡ್ಡು ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡಬೇಕು, ರೈತರು ಹುಟ್ಟಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ಪ್ರತಿ ಒಂದು ಊರಲ್ಲೂ ಇವತ್ತು ಮಾಡದಿರೋ ಇರೋ ಊರಲ್ಲೆಲ್ಲ ರೇಸ್ ಮಾಡ್ತಾವ್ರೆ. ಖುಷಿ ನನ್ಕ. ಯಾರೋ ಒಬ್ಬ ಕರುಗಳಂತೂ ಲೆಕ್ಕ ಇಲ್ಲ. ಸಣ್ಣದಾಗ ಒಂದು ರೇಸ್ ಮಾಡಿದ್ರು 100 ಜೊತೆ 120 ಜೊತೆ ಸೇರ್ತಾವೆ. ಇದು ಒಳ್ಳೇದೇ ಅಲ್ಲ ಇದು ಸುಮ್ನೆ ಯಾರ ಕೈಲಾಗ್ದವನು. ಇವಾಗ ಒಂದೇನ್ ಗೊತ್ತಪ್ಪ, ಆನೆ ದೊಡ್ಡದಾಗಿರ್ತೈತೆ, ಅದೆಲ್ರಿಗೂ ಕಾಣಿಸ್ತೈತೆ. ಅದನ್ನ ನಡ್ಕೊಂಡು ಹೋಗ್ತಾ ಇದ್ರೆ ಕೆಲವು ಕೆಲ್ಸಗಳು ಅದೇನೆ ಬೌ 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 ಅನ್ನೋದು. ಅವು ಬೌ ಬೌ ಅಂದಿರೋದ್ರೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಆನೆ ಬರ್ತೈತೆ ಅಂತ. ಇವು ಕಾಶನ್ ಕೊಡೋದು, ಆನೆ ಬರ್ತೈತೆ ಅಂತ. ಅವುಗಳ ಕೆಲಸ ಅವುಗಳು ಮಾಡ್ತವೆ. ಅವಕ್ಕೆಲ್ಲ ಇಗ್ನೋರ್ ಮಾಡ್ರಿ ಅಷ್ಟೇ. ಅವ್ರ ಹೆಸರುಗಳು ಹೇಳ್ಕೊಂಡು ಆಮೇಲೆ ಅವರು ಅದನ್ನ ಚೆಕ್ ಮಾಡ್ತಾರೆ. ನನ್ನ ಹೆಸರು ಎಲ್ಲಾದ್ರೂ ಹೇಳೋಣ ಕಟ್ ಮಾಡಿ ಹಾಕೋ ಬೇಗ ಅಂತ. ಅದಕ್ಕೆ ಯಾರ ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ, ನಾವ್ಯಾವತ್ತೂ ಒಳ್ಳೇದೇ ಥಿಂಕ್ ಮಾಡಬೇಕು. ನಾವು ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ನಾವು ಮುಂದುವರಿಬೇಕು ಅನ್ನೋದೇ ನಮ್ಗೆ. ಆಮೇಲೆ ಯಾರಿಗೆ ಇರ್ಬೋದು, ಸ್ಟಾರ್ಟಿಂಗ್ ಫಸ್ಟು ಕಷ್ಟ ಇರ್ತೈತೆ. ಅದಾದ್ಮೇಲೆ ಆಟೋಮೆಟಿಕಲ್ ನಿಮ್ಗೆ ಎಲ್ಲಿ ಏನು ಎತ್ತ ಅಂತೆಲ್ಲ ಗೊತ್ತಾದ್ಮೇಲೆ ಆಟೋಮೆಟಿಕಾಗಿ ಮಾಡ್ಬೋದು. ಆಮೇಲೆ ಎಲ್ಲ ಯೂತ್ಸಿಂದ ಹಿಡಿದು ಪ್ರತಿಯೊಬ್ರು ಇವಾಗ ಬಾಯಲ್ಲಿ ಒಂದೇ ಕೇಳೋದವ್ರು, ನಾನು ಎಲ್ಲಾದ್ರೂ ನೋಡಲಿ ಅಣ್ಣ ರೇಸ್ ಯಾವಾಗ ಅಂತ. ಆ ಕಾರಣಕ್ಕೆ ಎಲ್ಲ ಕ್ಷೇತ್ರಗಳಿಂದನೂ ಸಪೋರ್ಟ್ ಐತೆ. ಎಲ್ಲ ಮೀಡಿಯಾಯಿಂದ ಹಿಡಿದು ಎಲ್ಲ ಕ್ಷೇತ್ರಗಳಿಂದ, ರೈತರಿಂದ ಹಿಡಿದು ಎಲ್ಲ ಸಪೋರ್ಟ್ ಐತೆ. ಓರಿಗಳೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ರಿ. ಶೀಘ್ರದಲ್ಲೇನೇ ರೇಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ಗುಡ್ ನ್ಯೂಸು. ಗೌಡಗೆರೆ ಬಸಪ್ಪನ ಹತ್ರ ಹೋಗಿ ನಮ್ಮ ಮಲ್ಲೇಶಣ್ಣ ಗುರೂಜಿ ಅವ್ರ ಹತ್ರ ಡೇಟ್ ಹಾಕ್ಸ್ಕೊಂಡು ಅತಿ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಕೊಡ್ತೀವಿ. ದಯವಿಟ್ಟು ಓರಿಗಳವರೆಲ್ಲನೂ ಎಲ್ಲ ಕ್ಯಾಟಗರಿ, ಸ್ಪೆಷಲಿ ಬೀಜದ ಗೂಳಿ, ಹಳ್ಳಿಕಾರ್ ಹೆಣ್ಣಸು, ಹಳ್ಳಿಕಾರ್ ಓರಿಗಳು, ಆಮೇಲೆ ಹಳ್ಳಿಕಾರ್ ಕರುಗಳು 2 ಕ್ಯಾಟಗರಿ ಮಾಡ್ತಾ ಇದ್ದೀರಿ. ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ. ಅಲ್ಲಿಲ್ದಿರೇ ಇರೋದು 2 ಅವೆರಡು ಸೇರಿ 1 ಕ್ಯಾಟಗರಿ, 4 ಮತ್ತು 6 1 ಕ್ಯಾಟಗರಿ. ಟೋಟಲ್ಲು ಎಷ್ಟು ರೇಸ್ ಅಂತಂದ್ರೆ 5 ರೇಸ್ ನಡೆಯೋದು. ಕರುಗಳದು 2 ಕ್ಯಾಟಗರಿ, ಬೀಜದವರಿದೊಂದು, ಹೆಣ್ಣಸುದೊಂದು, ಆಮೇಲೆ ಎತ್ತುಗಳದ್ದು ದೊಡ್ಡ ಎತ್ತುಗಳು. ಎಷ್ಟು ದಿನ ಇರುತ್ತೆ ಇದು? 1 2 3 4 ಟೋಟಲ್ 7 ದಿನ ಮಾಡ್ತೀವಿ ನಾವು. 7 ದಿನ. ಆಮೇಲೆ ಅದರಲ್ಲಿ ಇನ್ನೊಂದು ಏನಂತಂದ್ರೆ, ಮಂಟೇಸ್ವಾಮಿ ಕಾವ್ಯ ಒಂದಿನ ಆಡಿಸ್ತೀವಿ. ಕಂದಾಯಗಳೆಲ್ಲ ತರಿಸಿ ಬಸಪ್ಪನವ್ರನ್ನೆಲ್ಲ ಕರೆಸಿ ಪೂಜೆ. ಆಮೇಲೆ ಒಂದಿನ ನೈಟ್ ನಾಟಕ ಆಡಿಸ್ತೀನಿ. ಯಾಕಂತಂದ್ರೆ ಇವೆಲ್ಲ ನಮ್ಮ ಕಲ್ಚರ್ನ ನಾವು ಮರಿತಾ ಇದ್ದೀವಿ. ಈ ಮುಖಾಂತರ ಆದ್ರೂ ಇದನ್ನ ಮಾಡ್ಕೊಂಡು ಹೋಗ್ಬೇಕನ್ಬಿಟ್ಟು ತುಮಕೂರು ಆಲೂರು ಏನೋ ಅದು ಶನಿಮಾತನ ದೇವಸ್ಥಾನದಲ್ಲಿ ಆಡಿದ್ರು ರವಿ ಅಣ್ಣ ಅಂದ್ಬಿಟ್ಟು. ಅವ್ರ ಟೀಮಿಂದನೇ ನಾಟಕ ಮಾಡಿಸ್ತೀನಿ ಈ ಒಂದಿನ. ಇನ್ನು ಪ್ರೋಗ್ರಾಮ್ಸ್ ಅದೇ ಹೇಳ್ತಾ ಇದ್ದೀನಲ್ಲ ನಿಮಗೆ, ವಿಭಿನ್ನವಾಗೂ ಇರಬೇಕು, ಜನಕ್ಕೆ ತಲುಪಬೇಕು. ನಾವು ಹಿಂದಿಂದು ಅವ್ರೇನು ನೋಡಿರ್ತಾರ ಅದೆಲ್ಲ ಇಲ್ಲಿ ಕಾಣಿಸ್ಬೇಕು ಅವ್ರಿಗೆ. ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಅಣ್ಣ? ಓದ್ಸಲಿನೇನೆ ನಾನು ಪ್ರೊಸೆಸಿಂಗ್ ಬಹಳ ಅಚ್ಚುಕಟ್ಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದೆ. ಏನಂತಂದ್ರೆ, ನಿರ್ಬಂಧನೆಗಳಿರುತ್ತೆ, ಅದನ್ನೆಲ್ಲ ಒಪ್ಪಿ ಸೈನ್ ಹಾಕಿರ್ಬೇಕು. ಆ ಸೈನ್ ಹಾಕಿರೋ ಕಾಪಿ ಅವ್ರ ಹತ್ರ ಒಂದಿರುತ್ತೆ, ನಮ್ಮ ಹತ್ರ ಒಂದಿರುತ್ತೆ. ಓರಿ ಓನರ್ ನಂಬರು ಇರುತ್ತೆ, ಓರಿ ಹೆಸರುಗಳು ಅದು ಬರ್ದಿರ್ತಾರೆ. ಟೋಕನ್ ನಂಬರ್ ಇರುತ್ತೆ, ಆ ಟೋಕನ್ ನಂಬರ್ ಪ್ರಕಾರ ಬರೋದು. ಆಮೇಲೆ ನಿರ್ದಿಷ್ಟ ಸಮಯ ಅಂತ ಇರುತ್ತೆ. ಒಂದು ½ ಅನ್ ಅವರ್ ಹೆಚ್ಚು ಕಮ್ಮಿ ಮಾಡ್ಬೋದು, ಯಾಕಂತಂದ್ರೆ ದೂರದಿಂದ ಬರ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವೇನು ಮಾಡಿದ್ರೆ ಅಂದ್ರೆ, ಒಂದು ದಿನ ಬಿಫೋರ್ನೇ ಬಂದು ಇಳ್ಕೊಬೋದು. ಯಾಕಂದ್ರೆ ವ್ಯವಸ್ಥೆ ಇರ್ತೈತೆ ಅಲ್ಲಿ. ಹುಲ್ಲುಗಳು ಬೂಸ ಅವರೇ ತರಬೇಕು, ನೀರೊಂದು ಪ್ರೊವೈಡ್ ಮಾಡ್ತೀವಿ ನಾವಿಲ್ಲಿ. ಓದ್ಸಲಿನೂ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಆಗಿತ್ತು. ಬಟ್ ಒಂದೇ ಒಂದು ಕ್ಯಾಟಗರಿನಲ್ಲಿ ಸ್ವಲ್ಪ ಇರ್ಸ್ಮೂರ್ಸ್ ಬಂತು. ಏನಂತಂದ್ರೆ, ಸ್ವಲ್ಪ ಈ ಹಳ್ಳಿಕಾರ್ ಬಿಟ್ಟು ಬೇರೆ ತಂದಿದ್ರು, ಅವುಗಳನ್ನೂ ಸೇರಿಸ್ಬೇಕು ಅನ್ನೋ ಇದು ಸ್ವಲ್ಪ ನಡೀತು. ದಯವಿಟ್ಟು
ಇದು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಹಳ್ಳಿ ಕಾರ್ ರೇಸೇ ಮಾಡ್ತಾ ಇರೋದು ಹಳ್ಳಿ ಕಾರಿನೇ. ಅದು ಬಿಟ್ಟರೆ ನಾವು ಬೇರೆ ಇದಕ್ಕೆ ನಾವು ಪ್ರೋತ್ಸಾಹ ಇಲ್ಲ. ಯಾಕಂತಂದರೆ ಅಳಿವಿನ ಅಂಚಿನಲ್ಲಿ ಇರೋದ್ರು ಇವತ್ತು ಎಲ್ರಕ್ಕ ಕಣ್ಕ ಮತ್ತು ಮನ್ಸ್ಕ ಹತ್ರ ಆಗೈತೆ. ಇದನ್ನ ನಾವು ಹಂಗೆ ತಗೊಂಡೋಗ್ಬೇಕು ಹೊರತು ಇವಾಗ ತಿರ್ಗಾ ಅದ್ರ ಮಧ್ಯೆ ಮತ್ತೆ ಯಾವುದಾದ್ರು ಬಂದರೆ ತಿರ್ಗಾ ಇವು ಏನೋ ಅಳಿವಿನ ಅಂಚಿಗೆ ಹೋಗೋದು ಗ್ಯಾರಂಟಿ ಆಗೋಗುತ್ತೆ.